ಬರ್ಡೇ ದಿನ ಕಾಲೇಜಲ್ಲೆಲ್ಲ ಹೆಂಗಿತ್ತು? ವಿಶ್ ಮಾಡಿದ್ರು ಸರ್, ಕೇಕ್ ಕೂಡ ಕಟ್ ಮಾಡಿಸಿದ್ರು. ಹೌದೇ? ಕೇಕ್ ಎಲ್ಲಾನು ಕಟ್ ಮಾಡ್ಸೋರ ಅನ್ಮೇಕೆ ನೀನ್ ಸಂತೋಷ ಆಗಿರ್ಬೇಕಲ್ವೇ? ಆದ್ರೆ ನಿನ್ ಮುಖದಲ್ಲಿ ಖುಷಿನೇ ಕಾಣ್ತಾ ಇಲ್ಲ. ಹಂಗೆಲ್ಲ ಏನು ಇಲ್ಲ ಸರ್, ನನ್ ಸಂದಾಗೆ ಇವ್ನಿ. ಯಾಕೆ ಸುಳ್ಳು ಹೇಳಿ ಅಕ್ಕ? ನಿಂಗೆ 8 ಜನ ವಿಶ್ ಮಾಡಿದ್ರುವೆ, ನೀನ್ 8 ಕೇಕ್ ಕಟ್ ಮಾಡಿದ್ರುವೆ, ಭಾವ ನಿಂಗೆ ವಿಶ್ ಮಾಡಿಲ್ಲ ಅನ್ನೋ ಬೇಸರದಲ್ಲಿ ಎದ್ದು ಕಾಣಿಸ್ತಾ ಇದೆ. ಅವ್ರು ವಿಶ್ ಮಾಡಕ್ಕಿಲ್ಲ ಅಂತ ಗೊತ್ತಿದ್ರುನುವೆ ಬೇಸರ ಮಾಡ್ಕೊಂಡು ಏನ್ ಪ್ರಯೋಜನ ಹೇಳು ಸರ್. ನೀನ್ ಏನಾರು ಹೇಳು ಅಕ್ಕ, ಆದ್ರೆ ಇವತ್ ದಿನ ಮುಗಿಯೋದ್ರೊಳಗೆ ಭಾವ ನಿಂಗೆ ವಿಶ್ ಮಾಡೇ ಮಾಡ್ತಾರೆ. ನೋಡ್ದಾ, ಗಂಟೆ ಹೊಡ್ಕೊಂಡಂಗೆ ನಿನ್ ಫೋನ್ ರಿಂಗ್ ಆಯ್ತು. ಅನ್ಮ್ಯಾಕೆ ನಾನು ಹೇಳಿದ್ದು ದಿಟ ಹಾಗೆ ಆಯ್ತದೆ. ಹೇಳಿ ಅಮ್ಮಮ್ಮ. ಲೇ ಇದ್ಯಾ? ಎಲ್ಲಿದೆಯೇ? ಈಗ ತಾನೇ ಕಾಲೇಜ್ ಮುಗಿಸ್ಕೊಂಡು ಅಟ್ಟಿಗೆ ಬಂದಿದ್ದೀನಿ. ಹೌದೇ? ಸರಿ ಸರಿ, ಈಗಲೇ ಅಟ್ಟಿ ಒಳಗ್ ಬಾ. ಮನೆಗ? ಈಗ ಯಾಕಮ್ಮಮ್ಮ? ಇವಳಿಗೆ ಫೋನಲ್ಲೇ ಎಲ್ಲ ಕಂತೆ ಪುರಾಣ ಹೇಳ್ಬೇಕು. ಕರೆದ ತಕ್ಷಣ ಬಾಯಿ ಮುಚ್ಕೊಂಡು ಬರೋದನ್ನ ಕಲಿಯೇ. ಸರಿ ಅಮ್ಮಮ್ಮ, ಬರ್ತೀನಿ. ಅನ್ನಂಗೆ ಇದ್ಯಾ? ಹಂಗೆ ನಿನ್ ತಂಗಿ ಸರುನ ಜೊತೆ ಕರ್ಕೊಂಡ್ ಬಂದ್ಬಿಡು. ಸರುನಾ? ಅವಳು ಯಾಕಮ್ಮಮ್ಮ? ತಾಳಕ್ಕೊಂದ್ ತಂತಿ ಹಾಕಕ್ ಬೇಡವೇನೆ? ಯಾಕೆ ಅಂತ ಆಮೇಲೆ ಗೊತ್ತಾಯ್ತದೆ, ಸುಮ್ಕೆ ಕರ್ಕೊಂಬ. ಸರಿ ಅಮ್ಮಮ್ಮ. ಅಮ್ಮಮ್ಮ ಯಾಕೆ ಇಬ್ರು ಬನ್ನಿ ಅಂತ ಹೇಳ್ತವ್ರೆ? ಲೇ ಚಂಪಿ, ಈ ಟೇಬಲ್ ನ ಇಲ್ಲೇ ಮಡಗ್ಬಿಟ್ಟು ಇದ್ರ ಮೇಲೆ ಸಂದಾಗಿರೋ ಬಟ್ಟೆ ಹಾಸು, ಹೋಗ್ ತಗೊಂಬ. ಮೌನಾ, ವಿದ್ಯಾ ಕೂಡ ಬರುತ್ತಾಯ್ತು. ಇದೇನಿದು? ಇದಿನ್ನು ಬರ ಕೇಳ್ಕೊಂಡವ್ರೆ, ಅದೇನೋ ಸೀಕ್ರೆಟ್ ಅಂತ ಬೇರೆ ಹೇಳ್ತಾವ್ರೆ. ಏನ್ ನಡೆಸ್ತಾವ್ರೆ ಅಂತಾನೆ ಅರ್ಥ ಆಯ್ತಾ ಇಲ್ವಲ್ಲ. ಬಂದಿದೀವಿ ಕಣವ, 10 ನಿಮಿಷ ಆಯ್ತು. ಅದಕ್ಕೂ ಆಮೇಲೆ ಲೇಟ್ ಆಗಿ ಬಂದ್ರಿ ಅಂತ ಹೇಳ್ಬಿಟ್ಟಿಯಾ? ನೋಡ್ದೇನೆ ವಿನಂತಿ, ನಾ ಏನ್ ಹೇಳಿದ್ರು ಒಂಚೂರು ಕುಮ್ಮ ಕೊಡ್ದಂಗೆ ಅವ್ರಿಗವ್ರೆ ಮಾತಾಡ್ಕೋತಾವ್ರೆ. ಓ ಏನಣ್ಣ ಇದು? ಅಟ್ಟಿನಾಗೇನೋ ಸಂಭ್ರಮ ನಡೀತಾರಂಗದೆ, ಏನು ಅಂತ ನಿಂಗೇನಾರು ಗೊತ್ತೇ? ನನಗೂ ಏನು ಗೊತ್ತಿಲ್ಲಪ್ಪ. ಇದನ್ನೆಲ್ಲ ನೋಡ್ತಾ ಇದ್ರೆ ನನಗೂ ಆಶ್ಚರ್ಯ ಆಗ್ತಾ ಇದೆ. ಅಯ್ಯೋ ಅಣ್ಣ, ಇಲ್ಲೇ ಇರೋ ನಮ್ಗೆನೆ ಏನ್ ಮಾಡ್ತಾವ್ರೆ ಅಂತಾನೆ ಗೊತ್ತಾಗಿಲ್ಲ. ನೀವು ಈಗ ಬಂದಿದ್ದೀರಿ, ನಿಮ್ಗೆ ಗೊತ್ತಾಗುತ್ತೆ? ಆಟೋದಿಂದ ನಾನು ಅವನ್ನ ಕೇಳಿ ಕೇಳಿ ಬಾಯೆಲ್ಲ ನೋವು ಬಂತು. ಏನವ ಇದು? ನಿನ್ನ ಅಧ್ಯಕ್ಷತೆಯಲ್ಲಿ ಮನೆಯೆಲ್ಲ ಅಲಂಕಾರ ಮಾಡ್ಬಿಟ್ಟಿದ್ದಿ, ಏನಿವತ್ತು ವಿಶೇಷ? ಏನ್ ಇಸಿ ಅನ್ನೋದು ಇನ್ನು ಹೊಸಿ ಹೊತ್ತಲ್ಲೇ ಗೊತ್ತಾಯ್ತದೆ. ತಡಿಯಪ್ಪ. ಎಲ್ಲ ಬಜಾರಿ ಭಾಗಿರತಿ ಸೀಕ್ರೆಟ್ ಅಂತವ ಹೇಳಿ ಇವಳು ಬರ್ತಡೇ ಮಾಡಕ್ ನಿಂತಿದ್ಯಾ? ಮಾಡು ಮಾಡು. ಅಮ್ಮಮ್ಮ ಬರಕ್ಕೆ ಹೇಳಿದ್ರಿ? ಬಂದೇನೆ, ನಿನ್ ದಾರಿನೇ ಕಾಯ್ತಾ ಇದ್ದಕನಂತೆ. ಬಾಬಾ ಬಾ. ಲೇ ಚಂಪಿ, ಪಾಟ್ಲೆ ಹೋಗ್ ತಕೊಂಬನ್ನಿ. ನಂಗೆ ಗೊತ್ತಿತ್ತು ಕಾಗೆ ಮುತ್ಕಿ, ನೀನ್ ಇಂಥದೇ ಏನೋ ಕಿತಾಪತಿ ಮಾಡಿರ್ತೀಯ ಅಂತ. ಅವ್ವ, ಯಾರ್ದವ ಬರ್ಡೇ? ನಂದಂತೂ ಅಲ್ವಲ್ಲ. ನಮ್ದು ಅಲ್ಲ, ನಿಮ್ಮ ಅಪ್ಪಂದು ಅಲ್ಲ, ಯಾರ್ದು ಅಂತ ನಂಗೂ ಗೊತ್ತಿಲ್ಲ. ನೋಡೋಣ ಇರು. ಲೇ ನೋಡೋಗ್ ನೋಡ್ಕೊಂಬ, ಅದ್ ಯಾರ್ದು ಅಂತ ಕೇಕ್ ಮೇಲೆ ಬರ್ತಿರ್ತಾರೆ. ಹೋಗೋ. ವಿದ್ಯುಂದು ಕಣವ. ಹುಟ್ಟು ಹಬ್ಬದ ಶುಭಾಶಯಗಳು ವಿದ್ಯಾ. ಲೇ ಸಾವಿತ್ರಿ, ಇವತ್ತು ಆ 3 ಅಡಿ ಬರ್ತಡೆ, ಅದನ್ನ ಆಚರಣೆ ಮಾಡ್ಬೇಕು ಅಂತ ಈ ಮುದುಕಿ ಹೊಟ್ಟೆ ಎಲ್ಲ ಮಾಡ್ತಾ ಇರೋದು. ಶಿವರಾಮ, ಇವತ್ತು ನಮ್ ಇದ್ಯಾನ ಊಟದಬ್ಬ, ಅದಕ್ಕೆ ನಾವೆಲ್ಲ ಸೇರ್ಕೊಂಡು ಆಚರಣೆ ಮಾಡೋಣ ಅಂತ ನಾನೇ ಹಿಂಗೆ ವ್ಯವಸ್ಥೆ ಮಾಡುವನಿ. ಏನ್ ಮಾಡ್ತಾ ಇದೀರ ಅತ್ತೆ? ನಾನು ಹಿಂಗೆ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ಸಂಬಂಧನೇ ಬೇಡ ಅಂತ ಕೋರ್ಟಲ್ಲಿ ಕೇಸ್ ಹಾಕೊಂಡಿದ್ದೀವಿ. ಅದು ಮುಗ್ದು ಇತ್ಯರ್ಥ ಆದ್ಮೇಲೆ ತಾನೇ ಇದೆಲ್ಲ ಸಂಭ್ರಮ. ಅದಕ್ಕೂ ಮುಂಚೆ ಯಾಕೆ ಬೇಕಿದೆಲ್ಲ? ಅವ್ವ, ಅಟ್ಟಿ ಅವ್ರಿಗೆಲ್ಲ ಇವಳು ಮಾಡಿರೋ ಮೋಸಕ್ಕೆ ನಾವೆಲ್ಲ ಇವಳಿಗೆ ಕೇಕ್ ಕಟ್ ಮಾಡಿ ಬರ್ತಡೇ ಆಚರಣೆ ಬೇರೆ ಮಾಡ್ಬೇಕೆ? ಲೇ, ಅದು ಹಂಗಲ್ಲ ಕಣ್ರೆ. ಇನ್ನೇನಮ್ಮಮ್ಮ, ಇವಳಿಗೂ ನಮ್ಮ ಅಟ್ಟಿಗೂ ಸಂಬಂಧ ಇಲ್ಲ ಅನ್ಯಾಕೆ ಇದೆಲ್ಲ ಯಾಕೆ ಮಾಡ್ಬೇಕು? ಏನ್ರೆ, ನಿಮ್ದೆ ನಾಲ್ಗೆನಾ ಇಲ್ಲ ಎಕ್ಕಡನಾ? ಗಳಿಗೆಗೊಮ್ಮೆ ಗಂಟೆಗೊಮ್ಮೆ ಮಾತಾಡ್ತೀರಾ? ಅವತ್ತು ಇವಳು ಹೋಟ್ಲಲ್ಲಿ ಕೆಲಸ ಮಾಡ್ತಾಳೆ ಅನ್ನೋ ಇಸಿಯಕ್ಕೆ ನೀನ್ ಇನ್ನೂ ಈ ಮನೆ ಸೊಸೆನೇ ಆದ್ರೂ ನೀನ್ ಅಲ್ಲಿ ಕೆಲಸ ಮಾಡ್ತೀಯಾ ಅಂತ ಕೇಳಿದ್ರಲ್ವೇ? ಆಗ ಈ ಮನೆ ಸೊಸೆ ಆಗಿದ್ದವಳು ಈಗ್ಲೂ ಇವಳು ಈ ಮನೆ ಸೊಸೆನೇ. ಅದಕ್ಕೂ ಇದಕ್ಕೂ ಏನಮ್ಮ ಸಂಬಂಧ? ಹಂಗಾರೆ ನಿಮಗ್ ಬೇಕಾದಾಗ ಇವಳು ಈ ಮನೆಗೆ ಸಂಬಂಧ, ಇಲ್ದೆ ಹೋದ್ರೆ ಸಂಬಂಧ ಇಲ್ವೇ? ನಿಮ್ಗೆ ಈ ನ್ಯಾಯ ಸರಿ ಅಂತ ಅನಿಸ್ತಾ ಇದೆಯೇನ್ರಿ? ಅಯ್ಯೋ ಅತ್ತೆ, ನಿಮ್ಗೆ ಹೇಳಕ್ಕೂ ಆಗಕ್ಕಿಲ್ಲ, ನಿಮಗೆ ಬಾಯಿ ಕೊಡಕ್ಕೂ ಆಗಕ್ಕಿಲ್ಲ ಬಿಡಿ. ನೋಡಿ ಬಾಬಾ, ಇವೆಲ್ಲ ನಿಮಗೂ ಇಷ್ಟ ಇಲ್ಲ, ಭದ್ರಂಗೂ ಇಷ್ಟ ಇಲ್ಲ. ಆದ್ರೂ ಅತ್ತೆ ಪದೇ ಪದೇ ಯಾಕೆ ಹಿಂಗೆ ಮಾಡ್ತಾರೆ ಅಂತ ನನಗೆ ಗೊತ್ತಾಯ್ತಾ ಇಲ್ಲ. ನಂಗೆ ಯಾಕೋ ಇದು ಸಂದ ಕಾಣಿಸ್ತಿಲ್ಲ ಬಾಬಾ. ಬಾಬಾ, ಇದ್ರ ಬಗ್ಗೆ ನೀವು ಮಾತಾಡ್ಲೇಬೇಕು ಬಾಬಾ. ಯಾಕಮ್ಮ ಹಿಂಗೆ ಚಿಕ್ಕ ಮಕ್ಳನ್ನ ಆಟ ಮಾಡ್ಕೊಂಡು ಮನೆ ನಿಮ್ದಿನ ಹಾಳು ಮಾಡ್ತಾ ಇದ್ಯಾ? ಹಂಗಾರೆ ಶಿವರಾಮ, ನಾನ್ ಮಾಡ್ತಾ ಇರೋದು ತೆಪ್ಪು ಅಂತ ಹೇಳ್ತಾ ಇದೆಯೇನೋ? ಅವಳಿಂದ ಈ ಅಟ್ಟಿಗೆ ನಿನಗೆ ಒಳ್ಳೇದಾಗಿರೋದನ್ನ ಮರಿಬೇಡ. ಯಾರು ಬೇಕಾದ್ರೆ ಮರಿಲಿ, ನೀನ್ ಮಾತ್ರ ಮರಿಬೇಡ ಕಣ್ಲ. ಎಲ್ಲಕ್ಕಿಂತ ಹೆಚ್ಚಾಗಿ ನಾನಿವತ್ತು ಜೀವಂತವಾಗಿ ಇವನಿ ಅಂದ್ರೆ ಇವಳೇ ಕಾರಣ. ಅವಳು ಊಟದಬ್ಬ ಇದ್ರು ಕೂಡ ನಾನ್ ಕಣ್ ಮುಚ್ಕೊಂಡು ಹೆಂಗ್ ಕೂತಿರ್ಲೇ ಹೇಳು? ಅವ್ವ, ನೀನ್ ಮಾಡಿದ್ದು ತೆಪ್ಪು ಅಂತ ಹೇಳ್ತಾ ಇಲ್ಲ, ಮನೆಯವ್ರಿಗೊಂದು ಮಾತು ಹೇಳ್ದಂಗೆ ಮಾಡ್ತಾ ಇದೆಯಲ್ಲ, ಅದು ತೆಪ್ಪು ಅಂತ ಹೇಳ್ತಾ ಇದೀನಿ. ನೋಡವಾ, ನಾನು ಇನ್ನೂ ಸತ್ತೋಗಿಲ್ಲ. ನನ್ನ ಹತ್ರ ಶಿವರಾಮ ಹಿಂಗ್ ಮಾಡ್ತಾ ಇದೀನಿ ಅಂತ ಒಂದು ಮಾತು ಹೇಳಿದ್ರೆ ಬೇಡ ಅಂತ ಇದ್ದೆ, ನಿನಗೆ ಗೊತ್ತಾಗಿಲ್ವೇ? ಹಿಂಗೆ ಹೇಳ್ದೆ ಕೇಳದೆ ವ್ಯವಸ್ಥೆ ಮಾಡ್ಕೊಂಡು ಕೊನೆ ಕ್ಷಣದಲ್ಲಿ ಜಗಳ ಮಾಡ್ಕೊಂಡು ನಿಂತೋಗ್ಬಿಟ್ರೆ ಎಲ್ಲರೂ ಮನ್ಸ್ಗೂ ಬೇಜಾರಾಗಿಲ್ವೇ? ಅಮ್ಮಮ್ಮ, ನನಗೋಸ್ಕರ ನೀವು ಮಾತು ಕೇಳೋದು ಬೇಡ. ನೀವು ಮನ್ಸಾರೆ ನನಗೆ ಆಶೀರ್ವಾದ ಮಾಡಿದ್ರೆ ನನಗೆ ಆಟೆ ಸಾಕು. ಇದೆಲ್ಲ ಏನು ಬೇಡ ಅಮ್ಮಮ್ಮ. ಹೌದು ಬಾಬಾ, ಅವಳು ಮಾಡಿ ಅಂದ್ರುವ ಇದೆಲ್ಲ ಮಾಡೋದು ಬೇಡ. ಹೂ ಅಣ್ಣ, ಇವತ್ತೇನಾರು ಇದಕ್ಕೆ ಒಪ್ಕೊಂಡ್ರೆ ಅರ್ಥನೇ ಇರಕ್ಕಿಲ್ಲ. ಬೇಡ ಅಂತ ಕಟ್ಟಿ ಕಟ್ಟಿ ಮುದ್ದಂಗೆ ಹೊಡ್ಬಿಡು. ಬೇಡ ಅಂತ ಹೇಳೋದು ನೀವ್ಯಾರು? ಈ ವಿಚಾರದಲ್ಲಿ ಇಬ್ರು ತಲೆ ಹಾಕ್ತೀರಾ, ಸುಮ್ಕೆ ನಿಂತ್ಕೋತೀರಾ? ಅವರಿಬ್ರು ಮಧ್ಯದಲ್ಲಿ ಮನಸ್ತಾಪ ಇರೋದು ದಿಟ, ಕೋರ್ಟಲ್ಲಿ ಕೇಸ್ ಇರೋದು ದಿಟ, ಆದ್ರೆ ಅವರಿಬ್ರು ಸಂಬಂಧ ಇನ್ನೂ ಅದೇನೋದು ಅಷ್ಟೇ ದಿಟ. ಇವತ್ತು ಹುಟ್ಟುಹಬ್ಬ ಮಾಡ್ಬೇಕೋ ಬೇಡ ಅಂತ ಹೇಳ್ಬೇಕಾಗಿರೋದು ಭದ್ರನೇ ಹೊರತು ನಾವ್ಯಾರು ಅಲ್ಲ. ಏನೇ ತೀರ್ಮಾನ ತಗೊಂಡ್ರು ಅವನೇ ತಗೋಬೇಕು. ಏನ್ ಬಾಬಾ, ಅವಳೆರಡು ಕೂಡ ಬೀಳದ್ ಬೇಡ, ಅವಳ ಸಂಬಂಧನೇ ಕಡ್ಕೋಬೇಕು ಅಂತ ನಿಂತಿರೋ ಭದ್ರ ಇವಳು ಹುಟ್ಟುಹಬ್ಬ ಮಾಡ್ತಾನ? ಹೂ ಭದ್ರ, ಅವಳು ಮಾಡಿರೋ ಮೋಸನ್ ಗೆಪ್ತಿ ಮಾಡ್ಕೊಂಡು ಏನ್ ಮಾಡ್ಬೇಕು ಅಂತ ನೀನೇ ಹೇಳು. ಯಾವ್ದನ್ನ ಗೆಪ್ತಿ ಮಾಡ್ಕೋಬೇಕು, ಇನ್ಯಾವ್ದನ್ನ ಮನಸ್ಸಲ್ಲಿ ಮಾಡ್ಕೋಬೇಕು ಅಂತ ಅವ್ನು ತೀರ್ಮಾನ ಮಾಡ್ತಾನೆ. ಈ ವಿಚಾರದಲ್ಲಿ ನೀವು ಸುಮ್ಕೆ ನಿಂತ್ಕೊಂಬಿಡಿ. ಭದ್ರ, ಈ ವಿಚಾರದಲ್ಲಿ ಏನ್ ತೀರ್ಮಾನ ತಗೋಬೇಕು ಅನ್ನೋದು ನಿನಗೆ ಬಿಟ್ಟಿದ್ದಕ್ಕಲ್ಲ. ನಿನ್ನೆ ಕಣ್ಣ ಕೇಳ್ತಾ ಇರೋದು
ಅದೇನಂತ ಹೇಳ? ಅಪ್ಪಯ್ಯ ಈ ಹುಟ್ಟಹಬ್ಬ ಮಾಡೋದು ಇಷ್ಟ. ನಿಮ್ಮನ್ನ ಮೀಟ್ ಮಾಡೋದಕ್ಕೆ ಅನಾಥಾಶ್ರಮದಿಂದ ಇವ್ರು ಬಂದಿದ್ದಾರೆ, ಬನ್ನಿ. ನಮಸ್ತೆ ಸರ್. ನಮಸ್ಕಾರ. ಏನು ಇಲ್ಲಿ ಗಂಟ ಬಂದಿದ್ದು ಸಮಾಚಾರ? ಸರ್, ಇವತ್ತು ಭದ್ರೇಗೌಡರು ತಮ್ಮ ಹೆಂಡತಿ ಹುಟ್ಟುಹಬ್ಬದ ಪ್ರಯುಕ್ತ ನಮ್ಮ ಆಶ್ರಮದ ಎಲ್ಲಾ ಮಕ್ಕಳಿಗೂ ಒಂದಿನದ ಊಟದ ಖರ್ಚನ್ನು ವಹಿಸ್ಕೊಂಡಿದ್ದಾರೆ ಸರ್. ಅದಕ್ಕೋಸ್ಕರ ಭದ್ರೇಗೌಡರಿಗೆ ಕೃತಜ್ಞತೆ ಸಲ್ಲಿಸಿ ವಿದ್ಯಾ ಅವರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊಂಡು ನಮ್ಮ ಆಶ್ರಮದ ಮಕ್ಕಳ ಪರವಾಗಿ ಶುಭ ಕೋರಿ ಹೋಗೋಣ ಅಂತ ಬಂದ್ವಿ ಸರ್. ಅಂತಮ್ಮ ನೀನ್ ಭಾರಿ ಮಳ್ಳನೆಯ, ಅದಕ್ಕೆ ಮುನ್ನೆ ಸಲ ಒಳ್ಳೆ ಕೆಲಸ ಮಾಡಿ ಬಂದ್ಬಿಟ್ಟಿದ್ಯಾ. ನಾನೇನು ಅವಳ ಮೇಲಿರೋ ಪ್ರೀತಿಯಿಂದ ಊಟ ಹಾಕ್ಸಿಲ್ಲ. ಹೋದ ವರ್ಷ ಊಟ ಹಾಕ್ಸಿದ್ದು ನಿಮಗೂ ಗೊತ್ತಲ್ವಾ? ಅದನ್ನೇ ಗೆಪ್ತಿಗೆ ಮಾಡಿಕೊಂಡು ಫೋನ್ ಮಾಡೋರೆ, ಮಕ್ಕಳಿಗೆ ಸಹಾಯ ಮಾಡಿ ಅಂತ ಕೇಳ್ಕೊಂಡ್ರು. ಅದಕ್ಕೆ ಈ ಕೆಲಸ ಮಾಡಿದೆ. ಕೆಲಸ ಮಾತ್ರ ಅದಕ್ಕೆ ಮುನ್ಗೋಸ್ಕರ, ಮಾತು ಮಾತ್ರ ಮಕ್ಳಿಗೋಸ್ಕರ. ನನ್ನವರಂಗೆ ಆಟಗಳನ್ನ ನಾವ್ ಎಷ್ಟು ನೋಡಿಲ್ಲ ಅಂತಮ್ಮ. ಸರ್, ನೀವು ಇಲ್ಲಿ ಸೆಲೆಬ್ರೇಷನ್ ಇಟ್ಕೊಂಡಿದ್ದೀರಾ, ನಾವು ಸರಿಯಾದ ಕೇಕ್ ಕಟಿಂಗ್ ಟೈಮ್ಗೆ ಬಂದಿದ್ದೀವಿ ಅಂದಂಗಾಯ್ತು. ನೀವು ಸೂಪರ್ ಭದ್ರೇಗೌಡ್ರೆ. ನಿಮ್ಮ ಹೆಂಡತಿಗೆ ಒಳ್ಳೇದಾಗಬೇಕು ಅನ್ನೋ ಕಾರಣಕ್ಕೆ ಅವ್ರ ಹೆಸರಿನಲ್ಲಿ ಅನ್ನದಾನ ಮಾಡಿದ್ದೀರಾ. ಒಂದೆರಡು ನಿಮಿಷ ಹೊರಗಡೆ ಇರಿ, ಕರಿತೀನಿ. ಸರಿ ಸರ್. ನೋಡಿದ್ಯಾ ಶಿವರಾಮ, ಈಗೇನ್ ಹೇಳ್ತೀಯಾ? ಯಾವುದೋ ಒಂದು ಕೆಟ್ಟ ಗಳಿಗೆಯಲ್ಲಿ ಅವಳ ಸಂಬಂಧ ಬೇಡ ಅಂತ ಅವ್ನು ಹೇಳಿರ್ಬೋದು. ನಿಮ್ ಮನ್ಸಲ್ಲಿ ಅವಳ ಮೇಲಿನ ಪ್ರೀತಿ ಇನ್ನೂ ಹಂಗೇ ಅದೇ. ಇಲ್ಲದೆ ಹೋಗಿದ್ರೆ ಅನಾಥಾಶ್ರಮದಲ್ಲಿ ಇವಳ ಹೆಸರಲ್ಲಿ ಊಟ ಹಾಕ್ಸು ಅಂತ ಯಾಕೆ ಹೇಳ್ತಾ ಇದ್ದ? ಇಲ್ಲ ಮಾಮ, ಅದೇನಾಯ್ತು ಅಂದ್ರೆ ಸಾಕ್ ಮಾಡ್ಲಾ, ನಿನ್ ನಾಟ್ತಾ ಇಲ್ಲವ ಕಂಡಿವ್ನಿ. ಸುಮ್ಕೆ ಬಿಗ್ಮಾನ ಬಿಟ್ಟು ಮನ್ಸಲ್ಲಿ ಇರೋದ್ನೆಲ್ಲ ಹೇಳ್ಬಿಟ್ಟು ಹುಡ್ದಬ್ಬ ಮಾಡು. ಶಿವರಾಮ, ಈಗಲಾದ್ರೂ ಹುಡ್ದಬ್ಬ ಮಾಡ್ಬೋದೇ? ಅವನೇ ಒಪ್ಕೊಂಡವನೇ ಅನ್ನಕ್ಕೆ ನಾನ್ಯಾಕೆ ಬೇಡ ಅಂತ ಹೇಳಿ? ಇಲ್ಲ ಅಪ್ಪಯ್ಯ, ನಾನೇನು ನೋಡ ಮಗ, ನಿನ್ನ ಇಷ್ಟಕ್ಕೆ ನಾನು ಯಾವತ್ತೂ ವಿರೋಧ ಮಾಡಕ್ಕಿಲ್ಲ ಅನ್ನೋದು ನಿಂಗೆ ಚಂದಾಗಿ ಗೊತ್ತದೆ. ಅಂದ್ಮೇಲೆ ನಾನೇನೋ ತಿಳ್ಕೊಳ್ತೀನಿ ಅನ್ನೋದು ಬೇಡ. ನಿಂದೇನೇ ನಿರ್ಧಾರ ಆಗಿದ್ರು ಅದಕ್ಕೆ ನಾನು ಒಪ್ಕೋತೀನಿ. ಅಂದ್ರೆ ನೀನ್ ಅದಕ್ಕೆ ಮುಂಜಾನೆ ಬಾಳ್ತಿ ಅಂದ್ರೆ ಮಾವು ಎಂದು ನೋ ಅಬ್ಜೆಕ್ಷನ್ ಅಂತಮ್ಮ. ಲೇ, ಆಗದೆ ಇರೋದನ್ನ ಮಾತಾಡೋದ್ಬಿಟ್ಟು ಸುಮ್ಮನೆ ನಿಂತ್ಕೊಳ್ಳ. ವೆಂಕಟೇಶ್, ಅವ್ರನ್ನ ಕರೀರಿ. ಇದ್ಯಾ ಬರ್ಲಿ ಇಲ್ಲಿ. ಸರ್, ನಮ್ಮ ಆಶ್ರಮದ ಕಡೆಯಿಂದ ನಿಮಗೆ ಮತ್ತು ವಿದ್ಯಾ ಅವರಿಗೆ ಒಂದು ಸಣ್ಣದಾಗಿ ಸನ್ಮಾನ ಇಟ್ಕೊಂಡಿದ್ದೀವಿ. ಸರ್, ಹಂಗಾರೆ ಈ ಸನ್ಮಾನನ ನಮ್ಮ ಅಂಟಮ್ಮನ ಕೈಯಿಂದ ಅದಕ್ಕೆ ಮುಂದೆ ಕೈಯಿಂದ ಅಂಟಮ್ಮಂಗ್ ಮಾಡಿಸಿ ಸೂಪರ್ ಆಗಿರ್ತದೆ. ಒಳ್ಳೆ ಐಡಿಯಾ. ಹಂಗಾದ್ರೆ ಭದ್ರೇಗೌಡ್ರೆ, ನೀವೇ ನಿಮ್ಮ ಹೆಂಡತಿಗೆ ಸನ್ಮಾನ ಮಾಡಿ. ಎಲ್ರಿಗೂ ಒಳ್ಳೇದಾಗ್ಲಿ ಅಂತ ಕೆಲಸ ಮಾಡಿ ಈಗ ನೀನು ಹಿಂದೆ ಉಳಿದ್ರೆ ಹೆಂಗ್ ಕತೆ? ಅಂಟಮ್ಮ ಅದಕ್ಕೆ ಮುಂದೆ ಪಕ್ಕ ಬಾ, ಇನ್ನ ಪಕ್ಕ ಬಾ ಅಂಟಮ್ಮ. ನಾಚ್ಕ ಬೇಡ, ಬಾ. ಅದಕ್ಕೆಮ್ಮ ಮೇಗಿ ಸ್ಮೈಲ್ ಮಾಡಿ. ಅಂಟಮ್ಮ ಅದಕ್ಕೆ ಮುಂದೆ ಕೈ ಹಾಕೋ.